ಇದಾದ ನಂತರ ಮತ್ತೆ ಬಿಜೆಪಿ ಬೇಡ ಅಂದ್ರೂ ಕರ್ಕೋತಾರೆ, ಬೇಡ ಅಂತ ಯಾರು ಅನ್ನಲ್ಲ. ನಾನೇ ಬಿಜೆಪಿ ಸೇರ್ಕೊಳ್ತೇನೆ ಮತ್ತು ನರೇಂದ್ರ ಮೋದಿ ಅವರಿಗೆ ಕೈ ಎತ್ತುತ್ತೇನೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಹಾಗಾಗಿ ಇದು ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಿದ್ದೇನೆ, ಕುತಂತ್ರದಿಂದ ಹೊರಗಿದ್ದೇನೆ, ಷಡ್ಯಂತ್ರದಿಂದ ಹೊರಗಡೆ ಇದ್ದೇನೆ. ಅಪ್ಪ ಮಕ್ಕಳು ಕುತಂತ್ರ ಮಾಡಿ ಷಡ್ಯಂತ್ರವನ್ನು ಮಾಡಿ ಇವತ್ತು ಅವರು ಹೊರಗಾಗಬೇಕು ಅಂತ ಪ್ರಯತ್ನ ಬಹಳದಿಂದ ನಡೆಸಿದ್ರು. ಅದು ಇವತ್ತು ಅವರಿಗೆ ಸ್ವಲ್ಪ ಸಮಾಧಾನ ಇದ್ದೀತು. ಆದ್ರೆ ಬಹಳ ಜನ ಇಡೀ ರಾಜ್ಯದಿಂದ ಫೋನ್ ಮಾಡ್ತಾ ಇದ್ದಾರೆ, ನಮ್ಗೆ ತುಂಬಾ ನೋವಾಗಿದೆ. 40 ವರ್ಷ ಈ ಪಕ್ಷವನ್ನು ನೀವು ಕಟ್ಕೊಂಡ್ಬಂದಿರಂತ ಪಕ್ಷಕ್ಕೆ ಒಬ್ಬ ಎಳಸು ರಾಜ್ಯಾಧ್ಯಕ್ಷ, ಆ ರಾಜ್ಯದ ಅಧ್ಯಕ್ಷನಿಗೆ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಏನೂ ಗೊತ್ತಿಲ್ಲ, ಅಪ್ಪನ ಇನ್ಫ್ಲೂಯೆನ್ಸ್ ಇಂದ ರಾಜ್ಯ ಅಧ್ಯಕ್ಷ ಆಗಿರೋರು. ಅವರು ಇವತ್ತು ನಿಮ್ಗೆ ಸಸ್ಪೆಂಡ್ ಮಾಡಿದ್ದಾರೆ ಅಪ್ಪ ಮಕ್ಕಳು ಸೇರಿ ಅಂತಂದ್ರೆ ನಮಗೆ ತುಂಬಾ ನೋವಾಗಿದೆ ಅಂತ ಮಾತು ಹೇಳಿದ್ದಾರೆ. ಅವರೆಲ್ಲರೂ ಹೇಳಿದ್ದೇನೆ, ನಾವು ನೀವು ಸೇರೇ ಕಟ್ಟಿದ ಪಕ್ಷ. ದಿವಂಗತ ಅನಂತ್ ಕುಮಾರ್ ಇರ್ಬೋದು, ಬಿ ಶಿವಪ್ಪನವ್ರು ಇರ್ಬೋದು, ಅನೇಕ ಹಿರಿಯರು, ನಮ್ಮ ಶಂಕರ್ ಮೂರ್ತಿ ಅವರು ಇರ್ಬೋದು, ರಾಮಚಂದ್ರ ಗೌಡರು ಇರ್ಬೋದು, ಎಲ್ಲರೂ ಪ್ರಯತ್ನ ಮಾಡಿ ಈ ಪಕ್ಷವನ್ನು ನಾವು ತಂದಿರಬೇಕು. 6 ತಿಂಗಳು ಕಾದು ರಾಜ್ಯಾಧ್ಯಕ್ಷ ಪೋಸ್ಟ್ ವೇಕೆಂಟ್ ಇಟ್ಕೊಂಡು ಹಠ ಮಾಡಿ ಯಡಿಯೂರಪ್ಪ ಡೆಲ್ಲಿ ಹೋಗಿ ಹಠ ಮಾಡಿ ಅಧ್ಯಕ್ಷರು ಮಾಡಿದಂತ ವಿಜೇಂದ್ರ ಇವತ್ತು ನಮ್ಗೆ ಹೊರಗಾಕಿದ್ದಾರೆ ಅಂತ ಕೇಳಿ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು ನೋವಿಂದ ನಂಗೆ ಫೋನ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಮಾಧಾನ ಮಾಡಿದ್ದೇನೆ. ಇದು ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಹೊರಗಿರೋದು.